ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿನ್ನೆ ಹಾಗೂ ಇವತ್ತು ಭಾನುವಾರ ಮತ್ತೆ ಸೋಮವಾರ 2 ದಿನದ ಮುಖ್ಯ ವಿಷಯಗಳನ್ನ, ಅದರಲ್ಲೂ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ಕೆಲವರಿಗೆ MCQ ಮಾಡೋದು ಕೆಲವೊಂದು ಸಾರಿ ಕಷ್ಟ ಆಗ್ತಾ ಇತ್ತು. ಯಾಕಂತಂದ್ರೆ MCQ ಕೊಟ್ಟು ಅದಾದ್ಮೇಲೆ ಎಕ್ಸ್ಪ್ಲನೇಷನ್ ಕೊಡೋದ್ರಿಂದ ಅವರಿಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಹಾಗಾಗಿ ಅವ್ರು ಹೇಳಿದ್ರಿಂದ ನಾನು ಮೊದಲು ಪಾಯಿಂಟ್ಸ್ ಗಳನ್ನ ಹೇಳ್ಬಿಡ್ತೇನೆ. ಆಮೇಲೆ MCQ ಇದೆ. MCQ ನಾನು ಬಿಡ್ಲಿಲ್ಲ, ಲಾಸ್ಟ್ ಅಲ್ಲಿ MCQ ಸಹ ಇದೆ. ಪಾಯಿಂಟ್ಸ್ ಗಳನ್ನ ಮೊದಲೇ ನೀವು ನೋಡಿರೋದ್ರಿಂದ ಈಸಿಯಾಗಿ ತಕ್ಷಣ ನೀವು ಸಾಲ್ವ್ ಮಾಡಬಹುದು. ನೋಡೋಣ ಇದು ಹೇಗಾಗುತ್ತೆ ಅಂತ. ಯಾಕಂತಂದ್ರೆ ಮೊದಲು ನಿಮ್ಗೆ ಅರ್ಥ ಆಗೋದು ಬಹಳ ಮುಖ್ಯ. ಮೊದಲನೇ ವಿಷಯ ನೋಡಿ, ದ ಸೆಂಟ್ರಲ್ ಗವರ್ಮೆಂಟ್ ವಿಲ್ ರೀಸ್ಟಾರ್ಟ್ ಟಾಕ್ಸ್ ವಿತ್ ಕುಕಿ ಝೋ ಇನ್ಸರ್ಜೆಂಟ್ಸ್ ಇನ್ ಮಣಿಪುರ್ ಅಂಡರ್ ಸ್ಟ್ರಿಕ್ಟರ್ ರೂಲ್ಸ್. ಕೇಂದ್ರ ಸರ್ಕಾರ ಮಣಿಪುರದಲ್ಲಿ ಇರ್ತಕ್ಕಂತಹ ಕೆಲವೊಂದು ದಂಗೆಕೋರರ ಗುಂಪುಗಳಿದೆ, ಅಲ್ಲಿ ಇನ್ಸರ್ಜೆಂಟ್ ಗುಂಪುಗಳನ್ನು ಕರಿತೇವೆ, ಕೂಕೀಸು ಅನ್ನುವಂಥ ಆ ಗುಂಪುಗಳ ಜೊತೆ ಮಾತುಕತೆಯನ್ನ ಮತ್ತೆ ಪ್ರಾರಂಭಿಸ್ತಾ ಇದೆ. ಆಫ್ಟರ್ ದಿ ಪೀಸ್ ಪ್ಯಾಕ್ಟ್ ಎಂಡೆಡ್ ಇನ್ 2024 ಅಮಿಡ್ ಎಥ್ನಿಕ್ ವೈಲೆನ್ಸ್ ಅಂಡ್ ಚೇಂಜಿಂಗ್ ಡಿಮ್ಯಾಂಡ್ಸ್ ಫಾರ್ ಅ ಸಪರೇಟ್ ಅಡ್ಮಿನಿಸ್ಟ್ರೇಷನ್. ಯಾಕೆ ಅಲ್ಲಿ ಹಿಂಸಾಚಾರ ನಡೀತಾ ಇತ್ತು? ಮುಖ್ಯವಾಗಿ ಪ್ರತ್ಯೇಕ ಆಡಳಿತ ಬೇಕು ತಮಗೆ, ಆ ಒಂದು ಕಾರಣ, ಮತ್ತೆ ಅವರ ಬೇಡಿಕೆಗಳು ಬೇರೆ ಬೇರೆ ಇತ್ತು. ಹೀಗಾಗಿ 2024ರಲ್ಲಿ ಒಂದು ಶಾಂತಿ ಒಪ್ಪಂದ ಇತ್ತು, ಅದು ಕೊನೆ ಆಗ್ಬಿಡ್ತು, ಅದು ಮುರಿದೋಯ್ತು. ಅದಾದ ನಂತರ ಈಗ ಮತ್ತೆ ಕೇಂದ್ರ ಸರ್ಕಾರ ಅವರ ಜೊತೆ, ಆ ಒಂದು ಗುಂಪುಗಳ ಜೊತೆ ಮಾತುಕತೆ ನಡೆಸಲಿಕ್ಕೆ ಮುಂದಾಗ್ತಾ ಇದೆ. ನಿನ್ನೆ ಸಂಡೇ ಆಗಿರೋದ್ರಿಂದ ಸೈನ್ಸ್ ಬಗ್ಗೆ ಹಲವಾರು ಆರ್ಟಿಕಲ್ಗಳಿದೆ. ನೀವು ಇದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇಲ್ಲ, ಆದ್ರೂ ಈ ಟರ್ಮ್ಗಳನ್ನ ಒಂದ್ಸರಿ ಕೇಳಿದ್ರೆ ಒಳ್ಳೇದು. ಸೈಂಟಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಅಂಡ್ ಮೆಜರ್ಡ್ ಹಾಫ್ ಲೈಫ್ ಆಫ್ ಅಸ್ಟಟೈನ್ 188 ಅಂತ ಸಹ ಕರೀತಾರೆ, which is the heaviest known element emit a proton during radioactive decay. ವಿಕಿರಣಶೀಲತೆ ಅಂತ ನೀವು ಕೇಳಿರಬಹುದು. ರೇಡಿಯೋ ಆಕ್ಟಿವ್ ಡಿಕೆ ಅಂತಂದ್ರೆ ವಿಕಿರಣವನ್ನು ಹೊರಸೂಸ್ತಾ ಆ ಒಂದು ವಸ್ತು ಅಥವಾ ಎಲಿಮೆಂಟ್ ನಾಶ ಆಗ್ತಾ ಬರುತ್ತೆ. ಹೀಗಾಗಿ ಇಲ್ಲಿ ಕೊಟ್ಟಿರೋ ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು, ಅಸ್ಟಟೈನ್ 188 ಅಂತ. ಇದೇನ್ ಮಾಡುತ್ತೆ, ಇದು ವಿಕಿರಣಶೀಲತೆ ಸಂದರ್ಭದಲ್ಲಿ ಪ್ರೋಟಾನ್ ಅನ್ನ ಹೊರಸೂಸುವಂತಹ ಅತ್ಯಂತ ಭಾರವಾದ ವಸ್ತು. ಒಂದು ಆಟಮ್ ನಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳಂತಿರುತ್ತೆ. ಮುಖ್ಯವಾಗಿ ಪ್ರೋಟಾನ್ ನ್ಯೂಟ್ರಾನ್ ಒಟ್ಟಿಗೆ ಇರುತ್ತೆ, ಎಲೆಕ್ಟ್ರಾನ್ ಹೊರಗಡೆ ಸುತ್ತಾ ಇರುತ್ತೆ. ಇದನ್ನ ನೀವು ಕೆಲವೊಂದು ಕಡೆ ಕೇಳಿರಬಹುದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೆನಪಿಟ್ಕೊಳ್ಬೇಕಾಗಿರೋದು ಅಸ್ಟಟೈನು ಏನು, ಹೆವಿಯೆಸ್ಟ್ ನೋನ್ ಎಲಿಮೆಂಟ್ ಏನ್ ಮಾಡುತ್ತೆ, ಯಾವ್ದನ್ನ ಎಮಿಟ್ ಮಾಡುತ್ತೆ, ಪ್ರೋಟಾನ್ ಅನ್ನ. ಯಾವಾಗ? ರೇಡಿಯೋ ಆಕ್ಟಿವ್ ಡಿಕೆ ಆಗ್ಬೇಕಾದ್ರೆ. ಪ್ರೋಟಾನ್ ಎಮಿಷನ್ ನೋಡಿ, ಪ್ರೋಟಾನ್ ಎಮಿಷನ್ ಇಸ್ ಅ ರೇರ್ ಟೈಪ್ ಆಫ್ ರೇಡಿಯೋ ಆಕ್ಟಿವ್ ಡಿಕೆ ವೇರ್ ನ್ಯೂಕ್ಲಿಯಸ್ ರಿಲೀಸಸ್ ಪ್ರೋಟಾನ್. ನ್ಯೂಕ್ಲಿಯಸ್ ಅಂತಂದ್ರೆ ಒಂದು ಪರಮಾಣು ಕೇಂದ್ರ, ಆ ಕೇಂದ್ರದಿಂದ ಪ್ರೋಟಾನ್ ರಿಲೀಸ್ ಆಗ್ತಾ ಇದೆ. ಇದು ಅಪರೂಪದ ಒಂದಂತ ಪ್ರಕ್ರಿಯೆ. ಇದು ಎಲ್ಲಾ ಟೈಮ್ನಲ್ಲಿ ಈ ರೀತಿ ಆಗೋದಿಲ್ಲ. ಇಟ್ ಹ್ಯಾಪನ್ಸ್ ಇನ್ ಪ್ರೋಟಾನ್ ರಿಚ್ ಎಲಿಮೆಂಟ್ ಬಿಯಾಂಡ್ ದಿ ಪ್ರೋಟಾನ್ ಡ್ರಿಪ್ ಲೈನ್. ಒಂದು ಪ್ರೋಟಾನ್ ಡ್ರಿಪ್ ಲೈನ್ ಅನ್ನುವಂತ ಒಂದು ಟರ್ಮ್ ಬಂದಿದೆ. ಇದೊಂದು ರೇಖೆ ಅಂತ ಇಟ್ಕೊಳ್ಳಿ, ವೇರ್ ಎಕ್ಸ್ಟ್ರಾ ಪ್ರೋಟಾನ್ಸ್ ಕೆನಾಟ್ ಬಿ ಹೆಲ್ಡ್. ಈ ರೇಖೆ ನಂತರ ಮತ್ತೆ ಹೆಚ್ಚು ಪ್ರೋಟಾನ್ ಗಳನ್ನ ಇಟ್ಕೊಳ್ಳಿಕ್ ಆಗಲ್ಲ. ಆ ಒಂದು ರೇಖೆ ನಂತರ ಏನಾಗ್ಬಿಡುತ್ತೆ, ಆ ಡ್ರಿಪ್ ಲೈನ್ ನಂತರ ನೋಡಿ, ಪ್ರೋಟಾನ್ ರಿಚ್ ಎಲಿಮೆಂಟ್ಗಳು, ಯಾವ ಒಂದು ಎಲಿಮೆಂಟ್ ನಲ್ಲಿ ಪ್ರೋಟಾನ್ಗಳು ಜಾಸ್ತಿ ಇರುತ್ತೋ ಅವು ಹೊರಸೂಸುತ್ತೆ ಪ್ರೋಟಾನ್ ಗಳನ್ನ. ಯಾವಾಗ? ರೇಡಿಯೋ ಆಕ್ಟಿವ್ ಡಿಕೆ ಆಗ್ಬೇಕಾದ್ರೆ. ಇನ್ನು ಫ್ಯೂಷನ್ ಇವಾಪರೇಷನ್ ರಿಯಾಕ್ಷನ್ ಅಂತ ಒಂದು ಟರ್ಮ್ ಬಂದಿದೆ. ಫ್ಯೂಷನ್ ಅಂತ ಸಮ್ಮಿಳನಗೊಳ್ಳೋದು, ಇವಾಪರೇಷನ್ ಅಂದ್ರೆ ಆವಿ ಆಗೋದು. ಅಂದ್ರೆ ಇದು ಎಕ್ಸಾಕ್ಟ್ ಟರ್ಮ್ ಕನ್ನಡದಲ್ಲಿ ಸಿಕ್ಕೋದಿಲ್ಲ ಅಷ್ಟು ಸಾರಿ ಇಂತಹ ವೈಜ್ಞಾನಿಕ ಶಬ್ದಗಳಿಗೆ. ಅಸ್ಟಟೈನ್ 188 ವಾಸ್ ಕ್ರಿಯೇಟೆಡ್ ಯೂಸಿಂಗ್ ಫ್ಯೂಷನ್ ಇವಾಪರೇಷನ್ ರಿಯಾಕ್ಷನ್. ಯಾವ ಒಂದು ಮೆಥಡ್ ನ ಮೂಲಕ ಕ್ರಿಯೇಟ್ ಮಾಡಿದ್ದಾರೆ? ಅಸ್ಟಟೈನ್ 188 ಅನ್ನ ಫ್ಯೂಷನ್ ಮತ್ತೆ ಇವಾಪರೇಷನ್. ವೇರ್ ಹೈ ಎನರ್ಜಿ ಸ್ಟ್ರಾನ್ಶಿಯಂ ಅಯಾನ್ಸ್ ಹಿಟ್ ಅ ಸಿಲ್ವರ್ ಟಾರ್ಗೆಟ್. ಒಂದು ಸ್ಟ್ರಾನ್ಶಿಯಂ ಅಯಾನ್ ಅಂತ ಇರುತ್ತೆ, ಆ ಅಯಾನು ಸಿಲ್ವರ್, ಬೆಳ್ಳಿಯ ಒಂದು ಗುರಿಗೆ, ಬೆಳ್ಳಿಯ ಒಂದು ಏನ್ ಹೇಳ್ಬೋದು, ಒಂದು ವಸ್ತುವಿಗೆ ಹೋಗಿ ಬಡಿಯುತ್ತೆ. ಕಾಸಿಂಗ್ ನ್ಯೂ ಅಂಡ್ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಟು ಫಾರ್ಮ್. ಆವಾಗ ಹೊಸದಾಗಿರುವಂತಹ ಒಂದು ಅನ್ಸ್ಟೇಬಲ್ ಅಂತಂದ್ರೆ ಅಸ್ಥಿರವಾಗಿರುವಂತಹ ನ್ಯೂಕ್ಲಿಯೈ ಫಾರ್ಮ್ ಆಗುತ್ತೆ. ಇದಾದ್ಮೇಲೆ ಅದ್ರ ಬಗ್ಗೆ ಕ್ವಶನ್ ಇದೆ, ಆವಾಗ ನೋಡೋಣ, ನಿಮ್ಗೆ ಮತ್ತೊಂದ್ಸರಿ ನೆನಪಾಗುತ್ತೆ. ಇನ್ನು IIT ಖರಗ್ಪುರ್ ಡೆವಲಪ್ಡ್ ಅ ನ್ಯೂ ವೆಬ್ ಆಪ್ ಕಾಲ್ಡ್ ಡ್ರಮ್. ಡ್ರಮ್ ಅಂತ ಫುಲ್ ಫಾರ್ಮ್ ಏನು? ಡೈನಾಮಿಕ್ ರೂಟ್ ಪ್ಲಾನಿಂಗ್ ಫಾರ್ ಅರ್ಬನ್ ಗ್ರೀನ್ ಮೊಬಿಲಿಟಿ. ಯಾರು ಡೆವಲಪ್ ಮಾಡಿದ್ದು? IIT ಖರಗ್ಪುರ್. ಯಾವ ಆಪ್ ಹೆಸರೇನು? ಡ್ರಮ್. ಫುಲ್ ಫಾರ್ಮ್ ಡೈನಾಮಿಕ್ ರೂಟ್ ಪ್ಲಾನಿಂಗ್ ಫಾರ್ ಅರ್ಬನ್ ಗ್ರೀನ್ ಮೊಬಿಲಿಟಿ. ಇದೇನ್ ಮಾಡುತ್ತೆ? ಟು ಹೆಲ್ಪ್ ಕಮ್ಯೂಟರ್ಸ್ ಚೂಸ್ ರೂಟ್ಸ್. ಈಗ ಪ್ರಯಾಣಿಕರು ಇರ್ತಾರೆ, ಅವರು ತಮ್ಮ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ದಾರಿ ಅಂತಂದ್ರೆ, ವಿತ್ ಲೋವರ್ ಏರ್ ಪೊಲ್ಯೂಷನ್,
ಎಲ್ಲಿ ಕಡಿಮೆ ವಾಯು ಮಾಲಿನ್ಯ ಇರುತ್ತೆ ಆ ಒಂದು ದಾರಿ, ಎನರ್ಜಿ ಯೂಸ್ ಎಲ್ಲಿ ಕಡಿಮೆ ಎನರ್ಜಿ ಯೂಸ್ ಆಗುತ್ತೆ ಆ ರೀತಿ, ಆರ್ ಟ್ರಾವೆಲ್ ಟೈಮ್ ಯಾವ ಒಂದು ದಾರಿಯಿಂದ ಬಹಳ ಬೇಗ ನಾವು ನಮ್ಮ ಗುರಿಗೆ ತಲುಪ್ತೇವೆ, ಟ್ರಾವೆಲ್ ಟೈಮ್ ಯಾವ ಹಾದಿಯನ್ನ ಯೂಸ್ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ. ಯೂಸಿಂಗ್ ರಿಯಲ್ ಟೈಮ್ ಡೇಟಾ, ನೈಜ ಸಮಯದ ಮಾಹಿತಿ, ಆ ಒಂದು ವಿಧಾನವನ್ನ ಬಳಸ್ಕೊಂಡು ಈ ಯಾವ್ದನ್ನ ಆಪ್ ಅನ್ನ ಡೆವಲಪ್ ಮಾಡಿದ್ದಾರೆ. ಹೆಸರೇನು? ಡ್ರಮ್. ಯಾರು? IIT ಖರಗ್ಪುರ್. ಅಲ್ಲಿ 2 ಟರ್ಮ್ ಬಂದಿದೆ, ಲೀಪ್ ಮತ್ತೆ ಲೆಕ್ ಅಥವಾ LECR ಅಂತ. ಈ ಡ್ರಮ್ ಆಪ್ ಇದೆಯಲ್ವಾ, ಇಟ್ ಆಫರ್ ಸ್ಪೆಷಲ್ ರೂಟ್ಸ್ ಲೈಕ್ ಲೀಪ್ ಫುಲ್ ಫಾರ್ಮ್ ಏನು? ಲೀಸ್ಟ್ ಎಕ್ಸ್ಪೋಜರ್ ಟು ಏರ್ ಪೊಲ್ಯೂಷನ್, ಅಂಡ್ LECR ಲೀಸ್ಟ್ ಎನರ್ಜಿ ಕನ್ಸಂಪ್ಷನ್ ರೂಟ್. ಒಂದು ಲೀಪ್ ಅಂತಂದ್ರೆ ಎಲ್ಲಿ ಕಡಿಮೆ ಏರ್ ಪೊಲ್ಯೂಷನ್ ಇದೆ ಅಂತ, ಅದನ್ನ ಮಾತ್ರ ಕನ್ಸಿಡರ್ ಮಾಡುತ್ತೆ. ಇನ್ನು LECR ಅಂತಂದ್ರೆ ಲೀಸ್ಟ್ ಎನರ್ಜಿ, ಯಾವ ದಾರಿಯಲ್ಲಿ ಹೋದ್ರೆ ಹೆಚ್ಚು ಎನರ್ಜಿ ಕನ್ಸಂಪ್ಷನ್ ಆಗೋದಿಲ್ಲ, ಇಂಧನ ಎಲ್ಲಿ ಹೋದ್ರೆ ಉಳಿಯುತ್ತೆ ಅನ್ನೋದನ್ನ LECR ಮೂಲಕ ಫೈಂಡ್ ಔಟ್ ಮಾಡಬಹುದು. ಅದು 2ರಿಂದ ಏನಾಗುತ್ತೆ? ರೆಡ್ಯೂಸ್ ಹೆಲ್ತ್ ರಿಸ್ಕ್ ಅಂಡ್ ಎನರ್ಜಿ ಯೂಸೇಜ್ ಬೇಸ್ಡ್ ಆನ್ ಏರ್ ಕ್ವಾಲಿಟಿ ಅಂಡ್ ಟ್ರಾಫಿಕ್ ಲೆವೆಲ್ಸ್. ಒಂದು ಏರ್ ಕ್ವಾಲಿಟಿ ಮತ್ತೆ ಟ್ರಾಫಿಕ್ ಲೆವೆಲ್ ಯಾವ ರೀತಿ ಇದೆ ಎಲ್ಲವನ್ನ ತಿಳ್ಕೊಂಡು, ಹೆಲ್ತ್ ರಿಸ್ಕ್ಗಳು, ಏರ್ ಪೊಲ್ಯೂಷನ್ ಜಾಸ್ತಿ ಆದ್ರೆ ಆರೋಗ್ಯ ಹಾಳಾಗುತ್ತೆ, ಹಾಗಾಗಿ ಅದು ಸಹ ಕಡಿಮೆ ಮಾಡಬಹುದು. ಎನರ್ಜಿ ಯೂಸೇಜ್, ಇಂಧನಗಳ ಬಳಕೆಯನ್ನ ಸಹ ನಾವು ದಕ್ಷತೆಯಿಂದ ನಾವು ಮಾಡ್ತಾ ಹೋಗ್ಬಹುದು. ಲೀಪ್ ಮತ್ತೆ LECR. ಲೀಪ್ ಇರೋದು ಯಾವ್ದಕ್ಕೆ? ಏರ್ ಪೊಲ್ಯೂಷನ್. LECR ಇರೋದು ರೂಟ್, ಯಾವ ಒಂದು ರೂಟ್ ನಲ್ಲಿ ಹೋದ್ರೆ ಕಡಿಮೆ ಎನರ್ಜಿ ಸಾಕಾಗುತ್ತೆ ಅಂತ. ಇನ್ನು ಏರ್ ಕ್ವಾಲಿಟಿ ಮಾನಿಟರಿಂಗ್ ಚಾಲೆಂಜ್. ಈ ಏರ್ ಕ್ವಾಲಿಟಿ, ವಾಯುವಿನ ಅಥವಾ ವಾಯು ಮಾಲಿನ್ಯದ ಅಥವಾ ಒಂದು ಪ್ರದೇಶದಲ್ಲಿ ಇರುವಂತಹ ಗಾಳಿಯ ಗುಣಮಟ್ಟವನ್ನ ಮೇಲ್ವಿಚಾರಣೆ ಮಾಡಬೇಕಾದ್ರೆ ಕೆಲವು ಸವಾಲುಗಳಿದೆ. ಇಂಡಿಯಾ ಹ್ಯಾಸ್ ಅ ಶಾರ್ಟೇಜ್ ಆಫ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಸ್. ಭಾರತದಲ್ಲಿ ಈ ವಾಯುವಿನ ಗುಣಮಟ್ಟ ಅಳತೆ ಮಾಡುವಂತಹ ಮಾನಿಟರಿಂಗ್ ಕೇಂದ್ರಗಳು ತುಂಬಾ ಕಡಿಮೆ ಇದೆ. ಓನ್ಲಿ 1385 by 2024, ಬಟ್ 4000 ಆರ್ ನೀಡೆಡ್. 2024ಕ್ಕೆ ನಮ್ಮ ಹತ್ರ ಇರುವಂತಹ ಮಾನಿಟರಿಂಗ್ ಸೆಂಟರ್ಗಳ ಸಂಖ್ಯೆ 1385, ಆದ್ರೆ ಅವಶ್ಯಕತೆ ಇರೋದೆಷ್ಟು? 4000. ಸೊ ದ ಆಪ್ ಯೂಸಸ್ ಇಂಟರ್ಪೊಲೇಷನ್ ಫ್ರಾಮ್ ನಿಯರ್ ಬೈ ಸೆನ್ಸರ್ಸ್ ಎಸ್ಟಿಮೇಟ್ ಪೊಲ್ಯೂಷನ್ ಇನ್ ಏರಿಯಾಸ್ ವಿತೌಟ್ ಕವರೇಜ್. ಇಂಟರ್ಪೊಲೇಷನ್, ಪ್ರಕ್ಷೇಪಣ ಅಂತ ಕರೀತಾರೆ ಕನ್ನಡದಲ್ಲಿ. ಅಂತಂದ್ರೆ ಈ ಆಪ್ ಏನ್ ಮಾಡುತ್ತೆ? ಹತ್ತಿರದಲ್ಲಿ ಇರುವಂತಹ ಬೇರೆ ಬೇರೆ ಸೆಂಟರ್ಗಳ ಮೂಲಕ ಸೆನ್ಸರ್ ಗಳನ್ನ ಯೂಸ್ ಮಾಡಿಕೊಂಡು ಪೊಲ್ಯೂಷನ್ ನ ಎಸ್ಟಿಮೇಟ್ ಮಾಡುತ್ತೆ ಇನ್ ಏರಿಯಾಸ್ ವಿತೌಟ್ ಕವರೇಜ್. ಎಲ್ಲಿ ಕವರೇಜ್ ಆಗೋದಿಲ್ವೋ ಅಂತಹ ಏರಿಯಾಗಳನ್ನು ಸಹ ಕವರೇಜ್ ಮಾಡುತ್ತೆ ಈ ಮೂಲಕ. ಇನ್ನು ಮುಂದಿನದು ಆಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್, AMR ಅಂತ ಕರಿತೇವೆ, ಗ್ಲೋಬಲಿ ರೈಸ್ ಆಗ್ತಾ ಇದೆ. ಇದರ ಬಗ್ಗೆ ಬಹಳ ದಿನಗಳಿಂದ ನೋಡಿದ್ವಿ, AMR ಅಂತ ಒಂದೊಂದ್ಸರಿ ನೋಡ್ತೇವೆ. ಸೈಂಟಿಸ್ಟ್ ಆರ್ ಎಕ್ಸ್ಪ್ಲೋರಿಂಗ್ ಬ್ಯಾಕ್ಟೀರಿಯೋಫೇಜಸ್ ವೈರಸಸ್ ದಟ್ ನ್ಯಾಚುರಲಿ ಕಿಲ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳನ್ನ ನ್ಯಾಚುರಲ್ ಆಗಿ ಕಿಲ್ ಮಾಡುವಂತಹ, ಕೊಲ್ಲುವಂತಹ ವೈರಸ್ ಗಳನ್ನ ಸೈಂಟಿಸ್ಟ್ಗಳು ಡೆವಲಪ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆಸ್ ಅ ಪಾಸಿಬಲ್ ಅಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಎಸ್ಪೆಷಲಿ ಇನ್ ಡ್ರಗ್ ರೆಸಿಸ್ಟೆಂಟ್ ಇನ್ಫೆಕ್ಷನ್. ಡ್ರಗ್ ರೆಸಿಸ್ಟೆಂಟ್ ಅಂತಂದ್ರೆ ಔಷಧನ ತೆಗೆದುಕೊಂಡ್ರು ಏನೂ ಆಗ್ತಾ ಇರೋದಿಲ್ಲ ಪರಿಣಾಮ. ಯಾರಿಗೋ ಒಬ್ರಿಗೊಂದು ಕಾಯಿಲೆ ಬಂದಿರುತ್ತೆ, ವೈರಸ್ ಅಟ್ಯಾಕ್ ಆಗಿರಬಹುದು, ಆ ವೈರಸ್ ಕೋವಿಡ್ ವೈರಸ್ ಅಂತ ಹೇಳ್ಬಹುದು. ಕೋವಿಡ್ ಅಟ್ಯಾಕ್ ಆದಾಗ ಅವರು ಏನೇ ಔಷಧಿ ತೆಗೆದುಕೊಳ್ಳಿ ಅವರಿಗೆ ಯಾವುದೇ ಪರಿಣಾಮ ಉಂಟಾಗೋದಿಲ್ಲ, ಆ ರೋಗ ಮುಂದುವರಿತಾನೆ ಹೋಗುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಕೆಲವೊಂದು ಬೇರೆ ಬೇರೆ ಬ್ಯಾಕ್ಟೀರಿಯಾ ಫೇಜಸ್ ಅನ್ನ ನಾವು ತಯಾರು ಮಾಡೋದು, ದಟ್ ನ್ಯಾಚುರಲಿ ಕಿಲ್ ಬ್ಯಾಕ್ಟೀರಿಯಾ. ಯಾವುದೇ ಇಲ್ಲಿ ವೈರಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಅಥವಾ ಸೂಕ್ಷ್ಮಾಣು ಜೀವಿಗಳನ್ನ ಕನ್ಸಿಡರ್ ಮಾಡಬಹುದು. ಅಂತ ರೆಸಿಸ್ಟೆನ್ಸ್ ಅನ್ನ ನಾವು ಹೇಗೆ ತಡೆಗಟ್ಟೋದು ಅಂತ ವಿಜ್ಞಾನಿಗಳು ಡೆವಲಪ್ ಮಾಡ್ತಾ ಇದ್ದಾರೆ. ನೀವು ನೆನಪಿಟ್ಕೊಳ್ಬೇಕಾಗಿರೋ ಟರ್ಮ್ ನೋಡಿ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಇದೇನು ಅಂತಂದ್ರೆ, ಇಟ್ ಹ್ಯಾಪನ್ಸ್ ವೆನ್ ಬ್ಯಾಕ್ಟೀರಿಯಾ ಸ್ಟಾಪ್ ರೆಸ್ಪಾಂಡಿಂಗ್ ಟು ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಅಂತಂದ್ರೆ ಬೇರೆ ಬೇರೆ ಔಷಧಿ, ಪ್ರತಿಜೀವಕಗಳು ಅಂತ ಕರಿತೇವೆ. ಏನಾದ್ರೂ ರೋಗ ಬಂದಾಗ, ಏನಾದ್ರೂ ಆದಾಗ ಆಂಟಿಬಯೋಟಿಕ್ಸ್ ನಾವು ತೆಗೆದುಕೊಳ್ತೇವೆ. ತೆಗೆದುಕೊಂಡಾಗ ದೇಹದ ಒಳಗಡೆ ಇರುವಂತಹ ಬ್ಯಾಕ್ಟೀರಿಯಾಗಳು ಅವುಗಳಿಗೆ ಪ್ರತಿಕ್ರಿಯಿಸೋದೇ ಇಲ್ಲ, ಅಂತಂದ್ರೆ ಬ್ಯಾಕ್ಟೀರಿಯಾಗಳಿಗೆ ಏನು ಆಗೋದೇ ಇಲ್ಲ, ಲೀಡಿಂಗ್ ಟು ಅನ್ಟ್ರೀಟೇಬಲ್ ಇನ್ಫೆಕ್ಷನ್ಸ್. ಹಾಗಾಗಿ ನೀವು ಏನೇ ತಗೊಳ್ತಾ ಇರಲಿ ಆಂಟಿಬಯೋಟಿಕ್, ಟ್ರೀಟ್ ಆಗೋದೇ ಇಲ್ಲ. ಅನ್ಟ್ರೀಟೇಬಲ್ ಇನ್ಫೆಕ್ಷನ್ ಹಾಗೆ ಮುಂದುವರಿತಾ ಹೋಗುತ್ತೆ. ಇಟ್ ಇಸ್ ಎಸ್ಟಿಮೇಟೆಡ್ ಟು ಕಾಸ್ ಅರೌಂಡ್ 5 million ಡೆತ್ಸ್ ಆನ್ಯುವಲಿ ಅಂಡ್ ಕುಡ್ ಬಿ ಡಬಲ್ ಬೈ 2050. ನೋಡಿ, ಈ AMR ಇದೆಯಲ್ವಾ ಅಂತಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಎಷ್ಟು ಔಷಧಿ ತೆಗೆದುಕೊಂಡ್ರು ಏನೂ ಬದಲಾವಣೆ ಆಗದೆ ಇರೋದು. ಇದರಿಂದಾಗಿ ವರ್ಷಕ್ಕೆ ಸುಮಾರು 5 million ಡೆತ್ಸ್ ಆಗ್ತಾ ಇದೆ, 50 ಲಕ್ಷ ಜನರು ಸಾಯ್ತಾ ಇದ್ದಾರೆ. ಮತ್ತೆ ಈ ಸಾವಿನ ಪ್ರಮಾಣ 2050ಕ್ಕೆ ಡಬಲ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬ್ಯಾಕ್ಟೀರಿಯಾಫೇಜ್ ಥೆರಪಿ ಅಂತ ಬಂದಿದೆ. ಇಲ್ಲೇನ್ ಮಾಡ್ತಾರೆ? ಬ್ಯಾಕ್ಟೀರಿಯಾಫೇಜ್ ಥೆರಪಿ ಇನ್ವಾಲ್ವ್ಸ್ ಯೂಸಿಂಗ್ ನ್ಯಾಚುರಲ್ ಆರ್ ಜೆನೆಟಿಕಲಿ ಮಾಡಿಫೈಡ್ ಫೇಜಸ್ ಟು ಟಾರ್ಗೆಟ್ ಸ್ಪೆಸಿಫಿಕ್ ಬ್ಯಾಕ್ಟೀರಿಯಾ. ಒಂದು ಫೇಜಸ್ ಅಂತಂದ್ರೆ, ಈಗ ಬ್ಯಾಕ್ಟೀರಿಯಾ ಇರುತ್ತೆ, ಯಾವ್ದಾದ್ರು ಒಂದು ರೋಗ ಬರೋದು, ಅದರ ವಿರುದ್ಧ ಹೋರಾಡ್ಲಿಕ್ಕೆ ಅದನ್ನ ಗುರಿಯಾಗಿಸ್ಕೊಂಡು
ವಿಜ್ಞಾನಿಗಳೇನ್ ಮಾಡ್ತಾರೆ, ನೈಸರ್ಗಿಕವಾಗಿ ಅಥವಾ ತಳೀಯವಾಗಿ ಮಾರ್ಪಡಿಸೋದು, ಜೆನೆಟಿಕಲಿ ಮಾಡಿಫೈಡ್ ಮಾಡುವಂತ ಒಂದು ಫೇಜ್ ಅನ್ನ ಬಳಸ್ತಾರೆ. ಅದರಿಂದ ಬ್ಯಾಕ್ಟೀರಿಯಾವನ್ನ ಕೊಲ್ತಾರೆ. ಮುಂದಿನದು ನೋಡಿ, ಇಂಡಿಯಾಸ್ ಫಸ್ಟ್ ಆಸ್ಟ್ರೋನಾಟ್ ಆನ್ ISS ಮಿಷನ್. Group Captain Shubhanshu Shukla will become the first Indian astronaut to travel to the International Space Station as part of Axiom Mission 4 AX4. He will spend 14 days aboard ISS. ಅಂತಂದ್ರೆ ಈಗ ನೋಡಿ, ಭಾರತದ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಆಕ್ಸಿಯಂ ಮಿಷನ್ 4 ಇದರ ಭಾಗವಾಗಿ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತೇವೆ, ಇದಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ಗಗನಯಾತ್ರಿ ಆಗ್ಲಿಕ್ಕಿದ್ದಾರೆ. ಅಲ್ಲಿ 14 ದಿನಗಳನ್ನು ಅವರು ಕಳೀತಾರೆ. ಇನ್ನು ಇಸ್ರೋ ಸೈನ್ಸ್ ಎಕ್ಸ್ಪೆರಿಮೆಂಟ್. ಇಸ್ರೋ ವಿಲ್ ಸೆಂಡ್ 6 ಪೇಲೋಡ್ಸ್ ಫಾರ್ ಎಕ್ಸ್ಪೆರಿಮೆಂಟ್ಸ್ ಇನ್ ಸ್ಪೇಸ್. ಬೇರೆ ಬೇರೆ ವಸ್ತುಗಳನ್ನ, ಪೇಲೋಡ್ಗಳಂತ ಕರೀತೇವೆ, ರಾಕೆಟ್ ಅಥವಾ ಉಪಗ್ರಹಗಳ ಮೂಲಕ ಕೆಲವು ಪೇಲೋಡ್ಗಳನ್ನ ಕಳಿಸಿ ಅಲ್ಲಿ ಪ್ರಯೋಗಿಸ್ತಾರೆ, ಅಂತ ಪ್ರಯೋಗಕ್ಕಾಗಿ ಕಳಿಸ್ತಾರೆ. ನೋಡಿ, ಸಚ್ ಆಸ್ ಸ್ಟಡಿಂಗ್ ಬ್ಯಾಕ್ಟೀರಿಯಾ ಇನ್ ಮೈಕ್ರೋಗ್ರಾವಿಟಿ. ಈ ಟರ್ಮ್ ಬಂದಿತ್ತು ಈ ವರ್ಷ ಪ್ರಿಲಿಮ್ಸ್ ಅಲ್ಲಿ, ನೋಡಿದ್ರೆ ಮೈಕ್ರೋಗ್ರಾವಿಟಿಯನ್ನ ಯಾವ್ದಾವ್ದ್ರ ಮೂಲಕ ಸ್ಟಡಿ ಮಾಡ್ತಾರೆ. ಈ ಆಕ್ಸಿಯಾಮ್, ಸ್ಪೇಡೆಕ್ಸ್ ಎಲ್ಲ ಬಂದಿತ್ತು, ಆಪ್ಷನ್ ಕೊಟ್ಟಿದ್ರು. ಇಲ್ಲಿ ಆಕ್ಸಿಯಾಮ್ ಮೂಲಕನೂ ಸಹ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಬ್ಯಾಕ್ಟೀರಿಯಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡ್ತಾರೆ. ಟೆಸ್ಟಿಂಗ್ ಹ್ಯೂಮನ್ ಸ್ಟೆಮ್ ಸೆಲ್ಸ್, ಮಾನವರ ಕೋಶಗಳನ್ನ, ಸ್ಟೆಮ್ ಸೆಲ್ಗಳನ್ನ ಟೆಸ್ಟ್ ಮಾಡೋದು. ಅಂಡ್ ಎಕ್ಸ್ಪ್ಲೋರಿಂಗ್ ಪ್ಲಾಂಟ್ ಗ್ರೋತ್ ಇನ್ ಸ್ಪೇಸ್ ಫಾರ್ ಫ್ಯೂಚರ್ ಫುಡ್ ಸೆಕ್ಯೂರಿಟಿ. ಅಂದ್ರೆ ನಮಗೆ ಭೂಮಿ ಮೇಲೆ ಸಾಕಾಗ್ತಾ ಇಲ್ಲ ಅಂತ ಅಲ್ಲಿ ಹೋಗಿ ಏನಾದ್ರೂ ಪ್ಲಾಂಟ್ ಬೆಳಿಲಿಕ್ಕೆ ಆಗುತ್ತಾ, ಮುಂದಿನ ದಿನಗಳಲ್ಲಿ ಫುಡ್ ಸೆಕ್ಯೂರಿಟಿಗೋಸ್ಕರ, ಆಹಾರ ಭದ್ರತೆಗೋಸ್ಕರ ಅಲ್ಲೂ ಏನಾದ್ರೂ ನಾವು ಬೆಳಿಬಹುದಾ ಅಂತೆಲ್ಲ ಚೆಕ್ ಮಾಡ್ತಾರೆ. ಇನ್ನು ಲಾಂಚ್ ಮಾಡೋ ಡೀಟೇಲ್ಸ್ ನೋಡೋದಾದ್ರೆ, ಮಿಷನ್ ವಿಲ್ ಲಾಂಚ್ ಫ್ರಮ್ ಯಾವ ಸೆಂಟರ್ ಇಂದ? ಕೆನಡಿ ಸ್ಪೇಸ್ ಸೆಂಟರ್, ಫ್ಲೋರಿಡಾ, USA ನ ಕೆನಡಿ ಸ್ಪೇಸ್ ಸೆಂಟರ್ ಮೂಲಕ ಲಾಂಚ್ ಆಗುತ್ತೆ ಜೂನ್ 24, ಜೂನ್ 10ರಂದು, ನಾಳೆ. ಯೂಸಿಂಗ್ ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ರಾಕೆಟ್ ಯೂಸ್ ಮಾಡ್ತಾರೆ ಸ್ಪೇಸ್ ಎಕ್ಸ್ ಇದು. ದಿಸ್ ಮಾರ್ಕ್ಸ್ ಅ ಸಿಗ್ನಿಫಿಕೆಂಟ್ ಕೊಲಾಬರೇಷನ್ ಬಿಟ್ವೀನ್ ಇಸ್ರೋ, ನಾಸಾ ಅಂಡ್ ಆಕ್ಸಿಯಾಮ್ ಸ್ಪೇಸ್. ಇಸ್ರೋ ಇದೆ ಇದರಲ್ಲಿ, ನಾಸಾ, ಆಕ್ಸಿಯಾಮ್ ಸ್ಪೇಸ್ ಪ್ರೈವೇಟ್, ಎಲ್ಲ ಮೂರು ಒಟ್ಟಾಗಿ ಸೇರ್ಕೊಂಡು ಈ ಮಿಷನ್ ಅನ್ನ ಮಾಡ್ಲಿಕ್ಕಿದ್ದಾವೆ. ಬೇರೆ ಬೇರೆ ಹಲವಾರು ದೇಶಗಳು ಸಹ ಸಣ್ಣ ಸಣ್ಣ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಹಾಗಾಗಿ ಸರಿಯಾಗಿ ನೆನಪಿಟ್ಕೊಳ್ಬೇಕು ನಾವು. ಇದಾದ್ಮೇಲೆ ಮುಂದಿನ ವಿಚಾರ, ಯೂನಿಯನ್ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ ದಟ್ ನೆಕ್ಸ್ಟ್ ಸೆನ್ಸಸ್ ಸ್ಕೆಡ್ಯೂಲ್ಡ್ ಫಾರ್ 2027 ವಿಲ್ ಬಿ ಹೆಲ್ಡ್ ಇನ್ 2 phases ಅಂಡ್ ವಿಲ್ ಫಾರ್ ದ ಫಸ್ಟ್ ಟೈಮ್ ಸಿನ್ಸ್ 1931 ಇನ್ಕ್ಲೂಡ್ ಅ ಕಾಸ್ಟ್ ಎನ್ಯುಮರೇಷನ್ ಫಾರ್ ಹಿಂದೂಸ್. ಮೊನ್ನೆ ಸಹ ನೋಡಿದ್ವಿ, ಏನು ನಮ್ಮ ಜನಗಣತಿಯನ್ನ 2027ಕ್ಕೆ ನಿಗದಿಪಡಿಸಿದ್ದಾರೆ. ಅದು 2 ಹಂತಗಳಲ್ಲಿ ನಡೆಸ್ತಾರಂತೆ. ಇದು ನೋಡಿ 1931 ನಂತರ ಮೊದಲನೇ ಬಾರಿ ಹಿಂದೂಗಳ ಜಾತಿ ಎಣಿಕೆಯನ್ನ ಒಳಗೊಂಡಿರುತ್ತೆ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಸೆನ್ಸಸ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ನೋಡಿ. ಯೂನಿಯನ್ ಲಿಸ್ಟ್, ಸೆನ್ಸಸ್ ಇಸ್ ಅ ಯೂನಿಯನ್ ಲಿಸ್ಟ್ ಸಬ್ಜೆಕ್ಟ್, ಕೇಂದ್ರ ಪಟ್ಟಿಗೆ ಸೇರುತ್ತೆ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಗವರ್ನ್ಡ್ ಬೈ ಸೆನ್ಸಸ್ ಆಕ್ಟ್ 1948. ಈ ಸೆನ್ಸಸ್ ಗಳಿಗೆ ಸಂಬಂಧಪಟ್ಟಂತೆ ಸೆನ್ಸಸ್ ಆಕ್ಟ್ ಅಂತ ಒಂದಿದೆ, ಜನಗಣತಿಯ ಒಂದು ಕಾಯ್ದೆ ಇದೆ, ಅದ್ರ ಮೂಲಕ ಇದರ ಪ್ರಕ್ರಿಯೆಗಳನ್ನು ನಡೆಸ್ತಾರೆ. ವಿಚ್ ಎಂಪವರ್ಸ್ ದಿ ಸೆಂಟರ್ ಅಪಾಯಿಂಟ್ ಅ ಸೆನ್ಸಸ್ ಕಮಿಷನರ್ ಅಂಡ್ ಕಂಡಕ್ಟ್ ಪಾಪ್ಯುಲೇಷನ್ ಡೇಟಾ ಕಲೆಕ್ಷನ್ ಓವರ್ 10 years. ಈ ಸೆನ್ಸಸ್ ಆಕ್ಟ್ ಇದೆಯಲ್ವಾ, ಅದರ ಮೂಲಕ ಪ್ರತಿ 10 ವರ್ಷಗಳಿಗೊಂದ್ಸಾರಿ ಜನಗಣತಿಗೆ ಸಂಬಂಧಪಟ್ಟಂತಹ ಆಯುಕ್ತರನ್ನು ನೇಮಿಸಲಿಕ್ಕೆ ಮತ್ತೆ ಜನಸಂಖ್ಯೆಯ ದತ್ತಾಂಶ ಸಂಗ್ರಹಣೆಗೆ ಅಧಿಕಾರ ಸೆಂಟರ್ಗಿದೆ, ಅಧಿಕಾರ ಸಿಗುತ್ತೆ ಸೆಂಟರ್ಗೆ, ಕೇಂದ್ರ ಸರ್ಕಾರಕ್ಕೆ. ಇನ್ನು ಡಿಲಿಮಿಟೇಷನ್ ಅಂಡ್ ರೀಜನಲ್ ಕನ್ಸರ್ನ್ಸ್. ಡಿಲಿಮಿಟೇಷನ್ ಅಂತಂದ್ರೆ ಡಿಲಿಮಿಟೇಷನ್, ಕ್ಷೇತ್ರ ಮರುವಿಂಗಡಣೆ ಅಂತ ಕನ್ನಡದಲ್ಲಿ ಕರಿತೇವೆ. ಸೆನ್ಸಸ್ ಬದಲಾಗ್ತಾ ಇದ್ದಾಗೆ ಜನಗಣತಿ ಎಲ್ಲ ಮಾಡಿ ಒಂದು ಲೋಕಸಭಾ ಸ್ಥಾನಗಳಿಗಾಗಿರಬಹುದು, ಚುನಾವಣಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಾಗೆ ಆ ಕ್ಷೇತ್ರವನ್ನ ಮತ್ತೆ ಮರುವಿಂಗಡಣೆ ಮಾಡ್ತಾರೆ. ರೀಜನಲ್ ಕನ್ಸರ್ನ್ಗಳು, ಪ್ರಾದೇಶಿಕ ಕಾಳಜಿಗಳು ಎಲ್ಲ ಸಹ ಇದರಿಂದ ಎದುರಾಗಬಹುದು ಅಂತ ಹೇಳ್ತಾ ಇದ್ದಾರೆ. 2027 ಸೆನ್ಸಸ್ ವಿಲ್ ಇನ್ಫ್ಲೂಯೆನ್ಸ್ ಫ್ಯೂಚರ್ ಡಿಲಿಮಿಟೇಷನ್ ಆಫ್ ಲೋಕಸಭಾ ಅಸೆಂಬ್ಲಿ ಸೀಟ್ಸ್, ರೈಸಿಂಗ್ ಕನ್ಸರ್ನ್ಸ್ ಅಮಂಗ್ ದಿ ಸದರ್ನ್ ಅಂಡ್ ಸ್ಮಾಲರ್ ಸ್ಟೇಟ್ಸ್ that slower population growth may reduce their political representation. ಎಷ್ಟು ಜನಸಂಖ್ಯೆ ಇರುತ್ತೋ ಅದರ ಆಧಾರದ ಮೇಲೆ ಲೋಕಸಭಾ ಸೀಟ್ಗಳನ್ನ ನಿಗದಿಪಡಿಸಿರ್ತಾರೆ. ದಕ್ಷಿಣ ಭಾರತದ ರಾಜ್ಯಗಳು ಫ್ಯಾಮಿಲಿ ಪ್ಲಾನಿಂಗ್ ಆಗಿರಬಹುದು ಮತ್ತೆ ಹಲವಾರು ಒಳ್ಳೆಯ ಯೋಜನೆಗಳಿಂದ ಜನಸಂಖ್ಯೆನ ತಗ್ಗಿಸಿವೆ. ಆದ್ರೆ ಈಗ ಇವರಿಗೆ ಈ ಒಂದು ಕಾರ್ಯಗಳಿಂದಾಗಿ ನಷ್ಟ ಆಗಬಹುದು. ಯಾಕಂತಂದ್ರೆ ಕಡಿಮೆ ಜನಸಂಖ್ಯೆ ಇದ್ರೆ ಕಡಿಮೆ ಲೋಕಸಭಾ ಸೀಟ್ ಸಿಗುತ್ತೆ. ಹಾಗಾಗಿ ಅವರು ಒಳ್ಳೆ ಕಾರ್ಯಕ್ರಮ ಕೈಗೊಂಡಿದ್ರು ಅದರ ಫಲವನ್ನ ಪಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಕೆಲವರು ತಜ್ಞರು ಹೇಳ್ತಾ ಇರ್ತಾರೆ. ಇದಾದ ನಂತರ ನೋಡಿ, ಇಂಡಿಯಾಸ್ ನ್ಯೂ ಇವಿ ಪಾಲಿಸಿ ಅಲೌಸ್ ಫಾರಿನ್ ಕಂಪನೀಸ್ ಟು ಇಂಪೋರ್ಟ್ ಎಲೆಕ್ಟ್ರಿಕ್ ಕಾರ್ಸ್ ಎಟ್ ಅ ರೆಡ್ಯೂಸ್ಡ್ ಕಸ್ಟಮ್ ಡ್ಯೂಟಿ ಆಫ್ 15%. ಹೊಸ ಇವಿ ಪಾಲಿಸಿ ಬರ್ತಾ ಇದೆ. ಅದ್ರ ಪ್ರಕಾರ ಫಾರಿನ್ ಕಂಪನಿಗಳು ಏನ್ ಮಾಡಬಹುದು, ಇಂಪೋರ್ಟ್ ಎಲೆಕ್ಟ್ರಿಕ್ ಕಾರ್ಸ್ ಎಟ್ ಅ ರೆಡ್ಯೂಸ್ ಕಸ್ಟಮ್ ಡ್ಯೂಟಿ, ಸುಂಕಗಳಂತ ಇರುತ್ತೆ ಬೇರೆ ದೇಶದಿಂದ ಅವರು ತರಿಸ್ಕೊಳ್ಬೇಕಾದ್ರೆ, ಅವರಿಗೆ
ಕಸ್ಟಮ್ ಡ್ಯೂಟಿಯನ್ನ ಕಡಿಮೆ ಮಾಡಿದ್ದಾರೆ 15% ಅಷ್ಟು, ಫ್ರಮ್ 70 to 100% ಫಾರ್ 5 years. ಸುಮಾರು ಒಂದು 5 ವರ್ಷಗಳ ಒಂದು ಕಾಲಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. 15% ಅಷ್ಟು ಕಡಿಮೆ ಮಾಡಿದ್ದಾರೆ. ಇಫ್ ದೇ ಇನ್ವೆಸ್ಟ್, ನೋಡಿ ಕಂಡೀಷನ್ ಏನು, 4150 crore ಅಂಡ್ ಎನ್ಶೋರ್ 50% ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ವಿತ್ ಇನ್ 5 years. ಅದರಲ್ಲಿ 4150 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿರಬೇಕು. ಅದ್ರ ಜೊತೆ 50% ಅಷ್ಟು ಸ್ಥಳೀಯವಾಗಿ ಉತ್ಪಾದನೆ ಆಗಬೇಕು, ದೇಶೀಯ ಮಟ್ಟದಲ್ಲೇ ಉತ್ಪಾದನೆ ಆಗಬೇಕು, ದೇಶೀಯ ಬಳಕೆಗೆ. ಹೀಗಾಗಿ ಅದನ್ನ ಮಾಡಿದ್ರೆ ಮಾತ್ರ ಅವರಿಗೆ ಎಷ್ಟು 15% ಅಷ್ಟು ಕಸ್ಟಮ್ ಡ್ಯೂಟಿ ರೆಡ್ಯೂಸ್ ಆಗುತ್ತೆ. ಕಸ್ಟಮ್ ಡ್ಯೂಟಿ ಅಂಡ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಾಸ್, ಈ ಷರತ್ತಿದೆ ಒಂದು, ಸುಂಕ ಮತ್ತೆ ದೇಶೀಯ ಉತ್ಪಾದನೆ ಷರತ್ತು. ಏನ್ ಹೇಳ್ತಾರೆ, ಅಂಡರ್ ದ ಸ್ಕೀಮ್ ರೆಡ್ಯೂಸ್ಡ್ ಇಂಪೋರ್ಟ್ ಡ್ಯೂಟಿ ಆನ್ ಇವಿ ಲಿಂಕ್ಡ್ ಟು ಮ್ಯಾಂಡೇಟರಿ ಲೋಕಲ್ ಇನ್ವೆಸ್ಟ್ಮೆಂಟ್, ಮೊದಲೇ ಹೇಳಿದ್ವಲ್ವಾ, ಲೋಕಲ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಿದೆ. ಫೇಸ್ಡ್ ಲೋಕಲೈಸೇಷನ್ ಟಾರ್ಗೆಟ್, ಸ್ಥಳೀಯ ಹೂಡಿಕೆ, ಸ್ಥಳೀಯವಾಗಿ ಏನೇನು ಮಾಡಬೇಕಾಗತ್ತೆ ಅದಕ್ಕೆಲ್ಲ ಸಂಬಂಧ ಲಿಂಕ್ ಮಾಡಿದ್ದಾರೆ. 25% ಇನ್ 3 years. ಮೊನ್ನೆ ಸಹ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡಿದೆ, ನೆನಪಾಗ್ತಾ ಇದೆಯಾ? 3 ವರ್ಷದಲ್ಲಿ 25%, 5 ವರ್ಷದಲ್ಲಿ 50%, ಇಷ್ಟು ಲೋಕಲ್ ಆಗಿ ಅಳವಡಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಏಮಿಂಗ್ ಟು ಬಿಲ್ಡ್ ಡೊಮೆಸ್ಟಿಕ್ ಇವಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ, ಹಾಗಾಗಿ ಇದ್ರ ಮೂಲಕ ದೇಶೀಯವಾಗಿ ವಿದ್ಯುತ್ ವಾಹನ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕೆ ಗುರಿಯನ್ನ ಇಟ್ಕೊಂಡಿದ್ದಾರೆ. ಇನ್ನು ಇವಿ ಮಾರ್ಕೆಟ್ ಕಾಂಪೋಸಿಷನ್, ನಮ್ಮ ದೇಶದಲ್ಲಿ ಇವಿ ಮಾರ್ಕೆಟ್ ಯಾವ ರೀತಿ ಇದೆ? ಇನ್ ಫಿನಾನ್ಷಿಯಲ್ 2025 ಎಲೆಕ್ಟ್ರಿಕ್ 3 wheelers ಲೆಡ್ ಇಂಡಿಯಾಸ್ ಇವಿ ಸೇಲ್ಸ್ ಎಟ್ 57%. ಟೋಟಲ್ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ 3 ತ್ರಿಚಕ್ರ ವಾಹನಗಳು ಅಂತ ಕರಿತೀವಲ್ವಾ, ಅದರ ಪ್ರಮಾಣ 57% ಅಷ್ಟಿದೆ, ಅದರ ಪ್ರಮಾಣ ಜಾಸ್ತಿ ಇದೆ ಆಫ್ ದರ್ ಸೆಗ್ಮೆಂಟ್. ವೈಲ್ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಅಂತಂದ್ರೆ ಪ್ರಯಾಣಿಕರನ್ನು ತೆಗೆದುಕೊಂಡು ಹೋಗುವಂತಹ ವಾಹನಗಳು, ವೆಹಿಕಲ್ಸ್ ಫಾರ್ಮ್ಡ್ ಓನ್ಲಿ 2.6%. ಪ್ಯಾಸೆಂಜರ್ ವೆಹಿಕಲ್ಗಳು, ಬಸ್ಗಳು, ಎಲೆಕ್ಟ್ರಿಕ್ ಬಸ್ಗಳಂತೆಲ್ಲ ಇರುತ್ತಲ್ವಾ, ಅದು 2.6% ಮಾತ್ರ ಇದೆ. ಹೈಲೈಟಿಂಗ್ ದಿ ನೀಡ್ ಫಾರ್ ಪಾಲಿಸಿ ಫೋಕಸ್ ಬಿಯಾಂಡ್ ಜಸ್ಟ್ ಹೈ ಅಂಡ್ 4 wheelers. ಜಸ್ಟ್ 4 wheelerಗಳ ಮೇಲೆ ಮಾತ್ರ ಅಲ್ಲ, ನಾವು ಇನ್ನಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮತ್ತೆ ವಿದ್ಯುತ್ ಪ್ರಯಾಣಿಕ ವಾಹನಗಳ ಮೇಲೆ ಎಲ್ಲಾ ಕಡೆ ನಾವು ಹೆಚ್ಚು ಗಮನವನ್ನು ವಹಿಸಬೇಕಾಗಿದೆ ಅಂತ ಇದು ತೋರಿಸ್ತಾ ಇದೆ. ಈಗ ಇಷ್ಟೊತ್ತು ನೋಡಿದ ವಿಷಯಗಳಿಗೆ ಸಂಬಂಧಪಟ್ಟಿದೆ MCQ ಇದೆ, ನೋಡಿದ ತಕ್ಷಣ ನಿಮ್ಗೆ ನೆನಪಾಗ್ತಾ ಹೋಗ್ಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಅಸ್ಟಟೈನ್ 188 ಫಸ್ಟ್ ನೋಡಿದ್ದು ಅಂಡ್ ಇಟ್ಸ್ ಪ್ರೋಟಾನ್ ಎಮಿಷನ್ ಆರ್ ಕರೆಕ್ಟ್? ಒಂದೊಂದು ಸ್ಟೇಟ್ಮೆಂಟ್ ಹೇಳ್ತಾನೆ, ಥಿಂಕ್ ಮಾಡಿ. ಅಸ್ಟಟೈನ್ 188 ಇಸ್ ದಿ ಹೆವಿಯೆಸ್ಟ್ ನೋನ್ ಎಲಿಮೆಂಟ್ ಎಮಿಟ್ ಅ ಪ್ರೋಟಾನ್ ಡ್ಯೂರಿಂಗ್ ರೇಡಿಯಾಕ್ಟಿವ್ ಡಿಕೆ. ನೆನಪಾಗ್ತಾ ಇದೆಯಾ? ಹೆವಿಯೆಸ್ಟ್ ಎಲಿಮೆಂಟ್ ಇದು ರೇಡಿಯಾಕ್ಟಿವ್ ಡಿಕೆ. ಆ ಡಿಕೆಯಲ್ಲಿ ಪ್ರೋಟಾನ್ ಅನ್ನು ಎಮಿಟ್ ಮಾಡುತ್ತೆ. ಇಲ್ಲಿ ನೋಡಿ ಸೆಕೆಂಡ್ ಸ್ಟೇಟ್ಮೆಂಟ್, ಪ್ರೋಟಾನ್ ಎಮಿಷನ್ ಆಕರ್ಸ್ ಇನ್ ನ್ಯೂಟ್ರಾನ್ ರಿಚ್ ನ್ಯೂಕ್ಲಿಯೈ ಬಿಯಾಂಡ್ ನ್ಯೂಟ್ರಾನ್ ಡ್ರಿಪ್ ಲೈನ್. ಅಲ್ಲಿ ಯಾವ ಲೈನ್ ಬಂದಿತ್ತು ಅಂತ ನೆನಪು ಮಾಡ್ಕೊಳ್ಳಿ. ಇಲ್ಲಿ ಕೇಳ್ತಾ ಇರೋದು ನ್ಯೂಟ್ರಾನ್ ರಿಚ್ ನ್ಯೂಕ್ಲಿಯೈ, ನ್ಯೂಟ್ರಾನ್ ಡ್ರಿಪ್ ಲೈನ್ ಅಂತ ಕೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟಾ ಅಂತ ಯೋಚನೆ ಮಾಡಿ. ಪ್ರೋಟಾನ್ ಎಮಿಷನ್ ಇನ್ವಾಲ್ವ್ಸ್ ದಿ ರಿಲೀಸ್ ಆಫ್ ಪ್ರೋಟಾನ್ ಫ್ರಮ್ ದಿ ನ್ಯೂಕ್ಲಿಯಸ್ ಡ್ಯೂರಿಂಗ್ ರೇಡಿಯೋ ಆಕ್ಟಿವ್ ಡಿಕೆ ಅಲ್ವಾ? ಪ್ರೋಟಾನ್ ಎಮಿಷನ್ ಆಗೋದು ಅಂತಂದ್ರೆ ಏನು? ನ್ಯೂಕ್ಲಿಯಸ್ ಇಂದ, ಕೇಂದ್ರದಿಂದ ಪ್ರೋಟಾನ್ ಅನ್ನ ಹೊರಗೆ ಹಾಕೋದು ಅಂತಂದ್ರೆ ಅದನ್ನ ಎಮಿಟ್ ಮಾಡೋದು ರೇಡಿಯೋ ಆಕ್ಟಿವ್ ಡಿಕೆ ಸಂದರ್ಭದಲ್ಲಿ. ಇನ್ನು ಅಸ್ಟಟೈನ್ 188 ವಾಸ್ ಸಿಂಥಸೈಸ್ಡ್ ಬೈ ಬಾಂಬಾರ್ಡಿಂಗ್ ಸಿಲ್ವರ್ ಟಾರ್ಗೆಟ್ ವಿತ್ ಸ್ಟ್ರಾನ್ಶಿಯಂ ಅಯಾನ್ಸ್ ಅಲ್ವಾ? ಸ್ಟ್ರಾನ್ಶಿಯಂ ಅಯಾನ್ ಅನ್ನ ಬೆಳ್ಳಿಯ ಒಂದು ವಸ್ತುವಿಗೆ ಹಿಟ್ ಮಾಡಿದಾಗ ಇದು ಸಿಂಥಸೈಸ್ ಆಗುತ್ತೆ, ಅದನ್ನ ತಯಾರು ಮಾಡ್ತಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇರಬಹುದು. 1324 134 ಇದರಲ್ಲಿ ಆನ್ಸರ್ ಯಾವ್ಯಾವ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ರಾಂಗ್, ಗೊತ್ತಿದೆ ಅಲ್ವಾ ನಿಮ್ಗೆ? ಯಾಕೆ? ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಬಿಕಾಸ್ ಪ್ರೋಟಾನ್ ಎಮಿಷನ್ ಆಕರ್ ಇನ್ ಪ್ರೋಟಾನ್ ರಿಚ್ ನ್ಯೂಕ್ಲಿಯೈ ಬಿಯಾಂಡ್ ಪ್ರೋಟಾನ್ ಡ್ರಿಪ್ ಲೈನ್. ಇಲ್ಲಿ ಕೊಟ್ಟಿರೋದೇನು? ನ್ಯೂಟ್ರಾನ್ ಅಂತ ಕೊಟ್ಟಿದ್ದಾರೆ, ಅದಲ್ಲ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆದ್ರೆ ಕ್ಯಾನ್ಸಲ್ ಮಾಡೋಣ. 2 ಇದು ಹೋಗುತ್ತೆ, 2 ಇದು ಹೋಗುತ್ತೆ, 134 13 ಅಂತಿದೆ. ನಾಲ್ಕನೇ ಸ್ಟೇಟ್ಮೆಂಟ್ ನೋಡಿ, ಇದು ಸಹ ಕರೆಕ್ಟ್ ಅಲ್ವಾ? ಸಿಲ್ವರು ಬಾಂಬಾರ್ಡ್ ಸ್ಟ್ರಾನ್ಶಿಯಂ ಇಂದ ಬಾಂಬಾರ್ಡ್ ಮಾಡೋದು. ಹಾಗಾಗಿ 13 134 ಅಲ್ಲಿ ಸಿ ಕರೆಕ್ಟ್ ಆದ ಆನ್ಸರ್. ಇನ್ನು ಡ್ರಮ್ ಆಪ್ ಬಗ್ಗೆ ಯಾರು ಮಾಡಿದ್ದು ಇದನ್ನ? ಡ್ರಮ್ ಆಪ್ IIT ಖರಗ್ಪುರ್ ಅವರು. ಏನ್ ಹೇಳಿದ್ದಾರೆ ನೋಡಿ, ಡ್ರಮ್ ಹೆಲ್ಪ್ಸ್ ಕಮ್ಯೂಟರ್ ಸೆಲೆಕ್ಟ್ ರೂಟ್ಸ್ ಬೇಸ್ಡ್ ಆನ್ ರಿಯಲ್ ಟೈಮ್ ಡೇಟಾ ಫಾರ್ ಏರ್ ಪೊಲ್ಯೂಷನ್, ಎನರ್ಜಿ ಯೂಸ್ ಅಂಡ್ ಟ್ರಾವೆಲ್ ಟೈಮ್. ಹೌದಾ? ಈ ಡ್ರಮ್ ಆಪ್ ನಿಂದ ರಿಯಲ್ ಟೈಮ್ ಡೇಟಾ ಸಿಗುತ್ತೆ, ನೈಜ ಸಮಯದ ಮಾಹಿತಿ ಸಿಗುತ್ತೆ. ಏರ್ ಪೊಲ್ಯೂಷನ್, ಎನರ್ಜಿ ಯೂಸ್ ಮತ್ತೆ ಟ್ರಾವೆಲ್ ಟೈಮ್ ಎಲ್ಲವನ್ನ ಕನ್ಸಿಡರ್ ಮಾಡಿ ನಾವು ರೂಟ್ ಅನ್ನ ಸೆಲೆಕ್ಟ್ ಮಾಡಬಹುದು ಅಂತ ಮೊದಲೇ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಲೀಪ್ ರೂಟ್ಸ್ ಮಿನಿಮೈಸ್ ಟ್ರಾವೆಲ್ ಟೈಮ್ ರಿಗಾರ್ಡ್ಲೆಸ್ ಆಫ್ ಏರ್ ಪೊಲ್ಯೂಷನ್ ಲೆವೆಲ್ಸ್. ಲೀಪ್ ಅನ್ನೋದು ಯಾವುದು? ಅದು ಟ್ರಾವೆಲ್ ಟೈಮ್ ಅನ್ನ ಮಿನಿಮೈಸ್ ಮಾಡುತ್ತಾ? ಏರ್ ಪೊಲ್ಯೂಷನ್ ಏನೇ ಇರಲಿ ಅದು ಟ್ರಾವೆಲ್ ಟೈಮಿಗೆ ಸಂಬಂಧಪಟ್ಟಿದ್ದ? ಯೋಚನೆ ಮಾಡಿ. ಇನ್ನು LECR ರೂಟ್ಸ್ ಫೋಕಸ್ ಆನ್ ರೆಡ್ಯೂಸಿಂಗ್ ಎನರ್ಜಿ ಕನ್ಸಂಪ್ಷನ್ ವೈಲ್ ಕನ್ಸಿಡರಿಂಗ್ ಟ್ರಾಫಿಕ್ ಕಂಜೆಷನ್.
ಟ್ರಾಫಿಕ್ ಯಾವ ರೀತಿ ಇದೆ ಅನ್ನೋದನ್ನ ನೋಡಿಕೊಂಡು ಎನರ್ಜಿ ಕನ್ಸಂಪ್ಷನ್ ಅನ್ನ, ಇಂಧನ ಬಳಕೆಯನ್ನ ಕಡಿಮೆ ಮಾಡೋದ್ರ ಮೇಲೆ ಫೋಕಸ್ ಮಾಡೋದು ಯಾವುದು, LECR ಅಂತ ಹೇಳ್ತಾ ಇದ್ದಾರೆ. ಡ್ರಮ್ ರಿಲೈಸ್ ಸೋಲಿ ಆನ್ ಡೇಟಾ ಫ್ರಮ್ ಎಕ್ಸಿಸ್ಟಿಂಗ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಸ್ ವಿತೌಟ್ ಎನಿ ಎಸ್ಟಿಮೇಷನ್ ಟೆಕ್ನಿಕ್ಸ್. ಅದರದಾದ ಎಸ್ಟಿಮೇಷನ್ ಟೆಕ್ನಿಕ್ ಇಲ್ಲ, ಎಕ್ಸಿಸ್ಟಿಂಗ್ ಏರ್ ಕ್ವಾಲಿಟಿ ಟೆಕ್ನಿಕ್ ಇದೆಯಲ್ವಾ, ಮಾನಿಟರಿಂಗ್ ಸ್ಟೇಷನ್ಸ್ ಇರುತ್ತಲ್ವಾ, ಅದರ ಡೇಟಾವನ್ನ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ ಈ ಸ್ಟೇಟ್ಮೆಂಟ್. ಯೋಚನೆ ಮಾಡಿ, ಇಲ್ಲೂ ಸಹ ಸೆಕೆಂಡ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್. ಯಾಕೆ? ಲೀಪ್ ಅಂತ ಬಂತು. ಲೀಪ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಫೋಕಸ್ ಆನ್ ಲೀಸ್ಟ್ ಎಕ್ಸ್ಪೋಜರ್ ಟು ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಿದ್ದು. ಇದು ಏನ್ ಹೇಳ್ತಾ ಇದೆ? ಟ್ರಾವೆಲ್ ಟೈಮ್ ಅಂತ ಹೇಳ್ತಾ ಇದೆ, ರಿಗಾರ್ಡ್ಲೆಸ್ ಆಫ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಹೇಗೆ ಇದ್ರೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ. ಅದು ಇನ್ಕರೆಕ್ಟ್, ನಾಟ್ ಟ್ರಾವೆಲ್ ಟೈಮ್. ಇನ್ನು ಸ್ಟೇಟ್ಮೆಂಟ್ 4 ಇಸ್ ಆಲ್ಸೋ ಇನ್ಕರೆಕ್ಟ್. ಯಾಕಂತಂದ್ರೆ ಡ್ರಮ್ ಯೂಸಸ್ ಇಂಟರ್ಪೊಲೇಷನ್ ಟು ಎಸ್ಟಿಮೇಟ್ ಪೊಲ್ಯೂಷನ್ ಇನ್ ಏರಿಯಾಸ್ ಲ್ಯಾಕಿಂಗ್ ಸೆನ್ಸರ್ಸ್. ಎಲ್ಲೆಲ್ಲಿ ಸೆನ್ಸರ್ಗಳು ಇಲ್ವೋ ಅಲ್ಲಿ ಮಾತ್ರ ಅಕ್ಕಪಕ್ಕದ ಪೊಲ್ಯೂಷನ್ ಗಳನ್ನ, ಅಕ್ಕಪಕ್ಕದ ಸೆಂಟರ್ ಗಳನ್ನ ಯೂಸ್ ಮಾಡ್ಕೊಳ್ಳುತ್ತೆ ಹೊರತು ಯಾವಾಗಲೂ ಸೋಲಿ ಆನ್ ಡೇಟಾ. ಸೋಲಿ ಅನ್ನೋದು ಎಕ್ಸ್ಟ್ರೀಮ್ ವರ್ಡ್, ಕಂಪ್ಲೀಟ್ ಆಗಿ ಒಂದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ ಅಂತ ಸೋಲಿ ಅನ್ನೋದ್ರ ಅರ್ಥ. ಹಾಗಾಗಿ ಈ ಸ್ಟೇಟ್ಮೆಂಟ್ ಸಹ ರಾಂಗು. 2 ಮತ್ತೆ 4 ತೆಗೆದ್ರೆ ಯಾವ್ದು ಹೋಗುತ್ತೆ? 2 ಹೋಯ್ತು, 2 ಹೋಯ್ತು, 4 ಹೋಯ್ತು. ಹಾಗಾಗಿ ಆನ್ಸರ್ A, 1 and 3. ಇನ್ನು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಗ್ಗೆ ಇದೆ, ಅಂಡ್ ಬ್ಯಾಕ್ಟೀರಿಯೋಫೇಜ್. AMR results when bacteria cease to respond to antibiotic treatment. AMR ಅಂತಂದ್ರೆ ಬ್ಯಾಕ್ಟೀರಿಯಾ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಯಾವುದೇ ರೆಸ್ಪಾಂಡ್ ಮಾಡೋದಿಲ್ಲ, ಅದ್ರ ಪಾಡಿಗೆ ಅದಿರುತ್ತೆ, ಅದಕ್ಕೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಅಂತ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಕಾಸಿಂಗ್ ಮಿಲಿಯನ್ಸ್ ಆಫ್ ಡೆತ್ಸ್ ಆನ್ಯುವಲಿ, ಇದರಿಂದಾಗಿ ವರ್ಷದಲ್ಲಿ ಮಿಲಿಯನ್ ಗಟ್ಟಲೆ ಸಾವು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಎರಡನೇದು ನೋಡಿ, ಬ್ಯಾಕ್ಟೀರಿಯೋಫೇಜ್ ಥೆರಪಿ ಯೂಸಸ್ ವೈರಸಸ್ ದಟ್ ಕಿಲ್ ಬ್ಯಾಕ್ಟೀರಿಯಾ ಅಂಡ್ ಇಸ್ ಕರೆಂಟ್ಲಿ ಅ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ವರ್ಲ್ಡ್ ವೈಡ್. ಬ್ಯಾಕ್ಟೀರಿಯೋಫೇಜ್ ನಲ್ಲಿ ಏನ್ ಮಾಡ್ತಾರೆ? ವೈರಸ್ ಬ್ಯಾಕ್ಟೀರಿಯಾವನ್ನ ಕೊಲ್ಲುತ್ತೆ. ಇಲ್ಲಿ ನೋಡಿ, ಕರೆಂಟ್ಲಿ ಅ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ವರ್ಲ್ಡ್ ವೈಡ್, ಜಗತ್ತಲ್ಲಿ ಈಗಾಗಲೇ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ವರ್ಲ್ಡ್ ವೈಡ್ ಅಂತ ಹೇಳ್ತಾ ಇದ್ದಾರೆ. ಸ್ಪೆಷಲ್ ಎಕ್ಸೆಸ್ ರೂಟ್ಸ್ ಲೈಕ್ ಕಂಪ್ಯಾಷನೇಟ್ ಯೂಸ್ ಅಂಡ್ ಮಾರ್ಜಿನಲ್ ರೂಟ್ ಆರ್ ಯೂಸ್ ಟು ಟೆಸ್ಟ್ ಬ್ಯಾಕ್ಟೀರಿಯೋಫೇಜ್ ಥೆರಪಿ ಇನ್ ಸಮ್ ಕಂಟ್ರೀಸ್. ಈ ಸ್ಟೇಟ್ಮೆಂಟ್ ನೀವು ಕೇಳಿರೋದೇ ಇಲ್ಲ. ಫಿಲ್ಮ್ಸ್ ಅಲ್ಲೂ ಹೀಗೆ ನಿಮ್ಗೆ ಒಂದು ಸ್ಟೇಟ್ಮೆಂಟ್ ಗೊತ್ತಿರುತ್ತೆ, ಒಂದು ಸ್ಟೇಟ್ಮೆಂಟ್ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ನೋಡಿ. ಎಲ್ಲಾ ಟೈಮ್ ಇದು ವರ್ಕ್ ಆಗುತ್ತೆ ಅಂತಲ್ಲ, ಆದ್ರೆ ನೋಡೋಣ. AMR ರಿಲೇಟೆಡ್ ಡೆತ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಹಾಲ್ ಬೈ 2050 ಇಫ್ ಕರೆಂಟ್ ಟ್ರೆಂಡ್ಸ್ ಕಂಟಿನ್ಯೂ. ಈಗ AMR ರಿಲೇಟೆಡ್ ಡೆತ್ಸ್ ಗಳು, AMR ಅಂತಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಇದರಿಂದ ಆಗ್ತಾ ಇರುವಂತ ಸಾವುಗಳು 2050 ತನಕ ಏನ್ ಹೇಳ್ತಾ ಇದ್ದಾರೆ? ಹಾವ್ ಅಂತಂದ್ರೆ ಅರ್ಧದಷ್ಟು ಕಡಿಮೆ ಆಗುತ್ತೆ ಅಂತ. ನಿಜವಾಗ್ಲೂ ನಾವು ನೋಡಿದ ಅರ್ಧದಷ್ಟು ಕಡಿಮೆ ಆಗುತ್ತೆ ಅಂತನಾ ಅಥವಾ ಏನು? ನೆನ್ಪು ಮಾಡ್ಕೊಳ್ಳಿ. ಆನ್ಸರ್ ನೋಡಿ, ನಿಮ್ಗೆ ಇದರಲ್ಲಿ ಯಾವುದು ನಿಜವಾಗ್ಲೂ ಕನ್ಫರ್ಮ್ ಆಗಿ ಗೊತ್ತಿದೆ? AMR ಇದು ಪರ್ಫೆಕ್ಟ್ ಸ್ಟೇಟ್ಮೆಂಟ್, ಚೆನ್ನಾಗಿ ಗೊತ್ತಿದೆ ನಿಮ್ಗೆ ಅಲ್ವಾ? ಒಂದು ಕರೆಕ್ಟ್ ಇದೆ. ಬ್ಯಾಕ್ಟೀರಿಯೋಫೇಜ್ ಥೆರಪಿ ಯೂಸಸ್ ವೈರಸ್, ಇದ್ರ ಬಗ್ಗೆ ನೋಡಿ, ಇದು ಇನ್ಕರೆಕ್ಟ್. ಬಿಕಾಸ್ ಬ್ಯಾಕ್ಟೀರಿಯೋಫೇಜ್ ಥೆರಪಿ ಸ್ಟಿಲ್ ಎಕ್ಸ್ಪೆರಿಮೆಂಟಲ್ ಸ್ಟೇಜ್, ನಾಟ್ ಎಟ್ ಅ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ವಿಜ್ಞಾನಿಗಳು ಇನ್ನು ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ ಅಂತ ನೋಡಿದ್ವಿ ಹೊರತು ಈಗಾಗಲೇ ಜಗತ್ತಿನಲ್ಲಿ ಬಳಸ್ತಾ ಇದ್ದಾರೆ ಅಂತ ಅಲ್ಲ. ಹಾಗೆ ಎರಡನೇ ಸ್ಟೇಟ್ಮೆಂಟ್ ರಾಂಗ್. 2 ರಾಂಗ್ ಆದ್ರೆ ನೋಡಿ, 2 ಹೋಗುತ್ತೆ, 2 ಹೋಗುತ್ತೆ, 2 ಹೋಗುತ್ತೆ. ಇನ್ನು 3ನೇ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿರ್ಲಿ ಅಥವಾ ಗೊತ್ತಿಲ್ಲದೆ ಇರ್ಲಿ, ಅದು ಸಹ ಕರೆಕ್ಟು. ಇನ್ನು 4ನೇ ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ಕೇಳಿರೋದು ಅಷ್ಟು ಕಡಿಮೆ ಆಗುತ್ತೆ ಅಂತ. ನಿಜವಾಗ್ಲೂ ಏನಾಗುತ್ತೆ? ಡಬಲ್ ಆಗ್ಬಹುದು ಅಂತ ಹೇಳಿದ್ದೇವೆ, ನಾವು ನೋಡಿದ್ದೇವೆ ಅಲ್ವಾ? ಸ್ಟೇಟ್ಮೆಂಟ್ 4 ಇಸ್ ಇನ್ಕರೆಕ್ಟ್. ಡೆತ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಡಬಲ್ ಬೈ 2050. 2050ಕ್ಕೆ AMR ನಿಂದ ಆಗುವಂತ ಸಾವುಗಳ ಸಂಖ್ಯೆ ಡಬಲ್ ಆಗ್ಬಹುದು. ಇಲ್ಲಿ ಹೇಳೋದು ಅರ್ಧದಷ್ಟು ಕಡಿಮೆ ಆಗ್ಬಹುದು ಅಂತ. ಇದು ಸಹ ಆಗುತ್ತೆ, ಕ್ಯಾನ್ಸಲ್ ಆಗ್ಬಿಡುತ್ತೆ. 4 ಇಲ್ಲಿ ಹೋಗುತ್ತೆ, 4 ಇಲ್ಲಿ ಹೋಗುತ್ತೆ. ಹಾಗಾಗಿ ಈ ತರ ಎಲಿಮಿನೇಟ್ ಮಾಡ್ಲಿಕ್ಕೂ ಸಹ ನೀವು ಯೋಚನೆ ಮಾಡಿರ್ಬೇಕು. ಯಾಕಂದ್ರೆ ಒಂದು ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿಲ್ಲದೆ ಇರೋದು ಸಹ ಮಿಡ್ಲ್ ಅಲ್ಲಿ ಇರುತ್ತೆ. ಇದಾದ ನಂತರ, ಹೌ ಮೆನಿ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ಆಸ್ಟ್ರೋನಾಟ್ ಮಿಷನ್ ಟು ದಿ ISS? ಶುಭಾಂಶು ಶುಕ್ಲಾ ಅವ್ರ ಬಗ್ಗೆ ನೋಡಿದ್ದು ಆರ್ಟಿಕಲ್ ನೆನಪಾಗ್ತಾ ಇದೆಯಾ? ನೋಡಿ, 1ನೇ ಸ್ಟೇಟ್ಮೆಂಟ್, ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ವಿಲ್ ಬಿ ದ ಫಸ್ಟ್ ಇಂಡಿಯನ್ ಆಸ್ಟ್ರೋನಾಟ್ ಟು ಟ್ರಾವೆಲ್ ಟು ದಿ ISS. ಇವರು ಮೊದಲನೇವರ. ಮಿಷನ್ ವಿಲ್ ಲಾಸ್ಟ್ ಫಾರ್ 14 days ಅಬೌಟ್ ದಿ ISS. 14 ದಿನಗಳ ಕಾಲ ಅಲ್ಲಿರ್ತಾರೆ ಅಂತ ಹೇಳಿದ್ರ ನಾವು. ಇಸ್ರೋ ವಿಲ್ ಸೆಂಡ್ 6 ಸೈಂಟಿಫಿಕ್ ಪೇಲೋಡ್ಸ್ ಫಾರ್ ಎಕ್ಸ್ಪೆರಿಮೆಂಟ್ ಇನ್ ಸ್ಪೇಸ್. ಇಸ್ರೋ 6 ಪೇಲೋಡ್ ಗಳನ್ನ ಕಳಿಸ್ತಾ ಇದೆಯಾ? ಇನ್ನು ಲಾಂಚ್ ವಿಲ್ ಟೇಕ್ ಪ್ಲೇಸ್ ಫ್ರಾಮ್ ಇಂಡಿಯಾ ಯೂಸಿಂಗ್ ಇಸ್ರೋಸ್ ಓನ್ ರಾಕೆಟ್. ಇಸ್ರೋದ ರಾಕೆಟ್ ಮೂಲಕ ಹೋಗ್ತಾ ಇದೆಯಾ, ಇದು ಲಾಂಚಿಂಗ್ ಆಗ್ತಾ ಇದೆಯಾ? ಲಾಸ್ಟ್ ನೋಡಿ, ಮಿಷನ್ ಇನ್ವಾಲ್ವ್ಸ್ ಕೊಲಾಬರೇಷನ್ ಬಿಟ್ವೀನ್ ಇಸ್ರೋ, ನಾಸಾ ಅಂಡ್ ಆಕ್ಸಿಯಮ್ ಸ್ಪೇಸ್. ಇದು ಸ್ವಲ್ಪ ಗೊತ್ತಾಗಿರಬಹುದು. ಇಲ್ಲಿ ಕೇಳಿರೋದು ಎಷ್ಟು ಅಂತ, ಹೌ ಮೆನಿ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳಿದ್ದಾರೆ.
ಹಾಗಾಗಿ ನಿಮ್ಗೆ 5 ಸಹ ಗೊತ್ತಿರಬೇಕು. 5 ಸ್ಟೇಟ್ಮೆಂಟ್ ಕರೆಕ್ಟ್ ಹೌದಾ ಅಲ್ವಾ ಅಂತ. ಎಲಿಮಿನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೋದು, ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಗೊತ್ತಾಗಿದೆ. 14 ದಿನ ಅಲ್ವಾ ಕರೆಕ್ಟ್. 6 ಪೇಲೋಡ್ಗಳು ಕರೆಕ್ಟ್. ಇಸ್ರೋದ ರಾಕೆಟ್ ಅಲ್ಲ. ಯಾಕಂತಂದ್ರೆ ನೋಡಿ, ಬಿಕಾಸ್ ಲಾಂಚ್ ವಿಲ್ ಬಿ ಫ್ರಮ್ ಕೆನಡಿ ಸ್ಪೇಸ್ ಸೆಂಟರ್ USA. ರಾಕೆಟ್ ಯಾವುದು? ಸ್ಪೇಸ್ ಎಕ್ಸ್ ಇದು ಫಾಲ್ಕನ್ ರಾಕೆಟ್, ಫಾಲ್ಕನ್ 9 ರಾಕೆಟ್. ಹಾಗಾಗಿ ಇದು ರಾಂಗ್. 4ನೇ ಸ್ಟೇಟ್ಮೆಂಟ್ ರಾಂಗು. ಅದಾದ ನಂತರ ಇಸ್ರೋ, ನಾಸಾ, ಆಕ್ಸಿಯಂ ಸ್ಪೇಸ್ ಎಲ್ಲ ಒಟ್ಟಾಗಿ ಮಾಡ್ತಾ ಇವೆ ಅಲ್ವಾ. ಹಾಗಾಗಿ ಎಷ್ಟು ಕರೆಕ್ಟ್ ಆಗಿದೆ? ಬಿ ಅಂತಂದ್ರೆ 4 ಮಾತ್ರ ಕರೆಕ್ಟ್. ಇಸ್ರೋ ಓನ್ ರಾಕೆಟ್ ಸ್ಟೇಟ್ಮೆಂಟ್ ರಾಂಗ್. ಇದಾದ ನಂತರ ಮುಂದೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ 2027 ಸೆನ್ಸಸ್ ಅಂಡ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನಲ್ ಲೀಗಲ್ ಆಸ್ಪೆಕ್ಟ್ ಆರ್ ಕರೆಕ್ಟ್? ಸೆನ್ಸಸ್ ಬಗ್ಗೆ, ಜನಗಣತಿ ಬಗ್ಗೆ ಇರುವಂತ ಪ್ರಶ್ನೆ. 2027 ಸೆನ್ಸಸ್ ವಿಲ್ ಬಿ ಕಂಡಕ್ಟೆಡ್ ಇನ್ 2 phases. ಹೌದಾ? 2 ಫೇಸ್ಗಳಲ್ಲಿ ಮಾಡ್ತಾರಾ? ಇಟ್ ವಿಲ್ ಬಿ ದ ಫಸ್ಟ್ ಸೆನ್ಸಸ್ ಸಿನ್ಸ್ 1931 ಟು ಇನ್ಕ್ಲೂಡ್ ಕಾಸ್ಟ್ ಎನ್ಯುಮರೇಷನ್ ಫಾರ್ ಹಿಂದೂಸ್. ಹಿಂದೂಗಳ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ 1931 ನಂತರ ಮೊದಲನೇ ಬಾರಿ ಈಗ ಕಾಸ್ಟ್ ಸೆನ್ಸಸ್ ಅನ್ನು ಮಾಡ್ತಾ ಇದ್ದಾರೆ. ಸೆನ್ಸಸ್ ಈಸ್ ಅ ಸ್ಟೇಟ್ ಲೀಡ್ ಸಬ್ಜೆಕ್ಟ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹೌದಾ? ನನಗೆ ಗೊತ್ತಿಲ್ಲ, ನೋಡಿ ನೀವೇ ಥಿಂಕ್ ಮಾಡಿ. ಸೆನ್ಸಸ್ ಅನ್ನೋದು ರಾಜ್ಯ ಪಟ್ಟಿಯಲ್ಲಿ ಬರುತ್ತಾ? ಸೆನ್ಸಸ್ ಆಕ್ಟ್ 1948 empowers the center appoint a census commissioner for conducting the census every 10 years. ಸೆನ್ಸಸ್ ಆಕ್ಟ್ ನ ಮೂಲಕ ಕೇಂದ್ರ ಸರ್ಕಾರ ಏನ್ ಮಾಡಬಹುದು? ಸೆನ್ಸಸ್ ಕಮಿಷನರ್ ಅನ್ನ ಅಪಾಯಿಂಟ್ ಮಾಡಿ ಸೆನ್ಸಸ್ ಅನ್ನ 10 ವರ್ಷಗಳಿಗೊಂದ್ಸರಿ ಕೈಗೊಳ್ಳಬಹುದು, ಜನಗಣತಿಯನ್ನ. ಹಾಗಾಗಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಇರಬಹುದು? ಗೊತ್ತಿದೆ ಅಲ್ವಾ ನಿಮ್ಗೆ? ಸೆನ್ಸಸ್ ಅನ್ನೋದು ಯಾವ ಸಬ್ಜೆಕ್ಟು? ಯೂನಿಯನ್ ಲೀಸ್ಟ್ ಸಬ್ಜೆಕ್ಟು, ಸ್ಟೇಟ್ ಸಬ್ಜೆಕ್ಟ್ ಅಲ್ಲ. 3ನೇ ಸ್ಟೇಟ್ಮೆಂಟ್ ರಾಂಗು. 3ನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿ 1 to 4 ಮಾತ್ರ ಉಳಿತು. ಹಾಗಾಗಿ ಆನ್ಸರ್ ಎ ಕರೆಕ್ಟ್. ಇನ್ನು ಲಾಸ್ಟ್ ಅಲ್ಲಿ ಇವಿ ಬಗ್ಗೆ ನೋಡಿದ್ವಿ. ಹೌ ಮೆನಿ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಇಂಡಿಯಾಸ್ ನ್ಯೂ ಇವಿ ಪಾಲಿಸಿ ಆರ್ ಕರೆಕ್ಟ್? ಫಾರಿನ್ ಕಂಪನೀಸ್ ಕ್ಯಾನ್ ಇಂಪೋರ್ಟ್ ಎಲೆಕ್ಟ್ರಿಕ್ ಕಾರ್ಸ್ at reduced custom duty of 15% for 5 years under the certain condition. ಅಲ್ವಾ? ಫಾರಿನ್ ನೆನಪಾಗ್ತಾ ಇದೆಯಾ? ಫಾರಿನ್ ಕಂಪನಿಗಳು ಏನ್ ಮಾಡಬಹುದು? ಇಂಪೋರ್ಟ್ ಮಾಡ್ಕೋಬಹುದು ಎಲೆಕ್ಟ್ರಿಕ್ ಕಾರ್ಗಳು ರೆಡ್ಯೂಸ್ಡ್ ಕಸ್ಟಮ್ ಡ್ಯೂಟಿಯಲ್ಲಿ. ಎಷ್ಟು? 15% ಅಷ್ಟು. ಹೌದಾ? ನೆನಪಾಗ್ತಾ ಇದೆಯಾ? ದ ಪಾಲಿಸಿ ರಿಕ್ವೈರ್ಸ್ 50% ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಮಿಡಿಯೇಟ್ಲಿ ಅಪಾನ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ ಮಾಡಿದ ತಕ್ಷಣನೇ 50% ಅಷ್ಟು ಲೋಕಲ್ ಮ್ಯಾನುಫ್ಯಾಕ್ಚರ್ ಆಗ್ಬೇಕು ಅಂತ ಪಾಲಿಸಿ ಹೇಳುತ್ತಾ? ನೋಡಿ, ಥಿಂಕ್ ಮಾಡಿ. ದ ರೆಡ್ಯೂಸ್ಡ್ ಇಂಪೋರ್ಟ್ ಡ್ಯೂಟಿ is contingent upon phased localization target of 25% in 3 years, 50% in 5 years. ಇದರ ಬಗ್ಗೆ ಮೊನ್ನೆ ಸಹ ನೋಡಿದ್ವಿ. ಮ್ಯಾನುಫ್ಯಾಕ್ಚರಿಂಗು, ಲೋಕಲೈಸೇಷನ್, ದೇಶೀಯ ಉತ್ಪಾದನೆ ಎಷ್ಟು % ಆಗಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ. ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವೆಹಿಕಲ್ ಡಾಮಿನೇಟೆಡ್ ಇಂಡಿಯಾಸ್ ಇವಿ ಸೇಲ್ಸ್ ಇನ್ ಫಿನಾನ್ಷಿಯಲ್ ಇಯರ್ 2025 ವಿತ್ ಓವರ್ 50% ಮಾರ್ಕೆಟ್ ಶೇರ್. ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವೆಹಿಕಲ್ಗಳು, ಪ್ರಯಾಣಿಕರು ಬಳಸುವಂತ ಬಸ್ನಂತ ವಾಹನಗಳು ಜಾಸ್ತಿ ಇವೆ ಅಂತ ಹೇಳ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ವೆಹಿಕಲ್ಗಳೇ ಜಾಸ್ತಿ ಇದೆ. ಅವುಗಳ ಪ್ರಮಾಣ ಓವರ್ 50% ಅಂತಂದ್ರೆ 50% ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ಯಾವ್ದು ಕರೆಕ್ಟ್, ಯಾವ್ದ್ಯಾವ್ದು ರಾಂಗು? 2ನೇ ಸ್ಟೇಟ್ಮೆಂಟು ಇನ್ಕರೆಕ್ಟ್. ಯಾಕೆ ಹೇಳಿ? ಇನ್ಕರೆಕ್ಟ್. ಆಸ್ 50% ಲೋಕಲೈಸೇಷನ್ ಟಾರ್ಗೆಟೆಡ್ ವಿತ್ ಇನ್ 5 years. 50% ಅನ್ನ 5 ವರ್ಷಗಳಿಗೋಸ್ಕರ ನಾವು ಇಟ್ಕೊಂಡಿರೋದು. ನಾಟ್ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತಲ್ಲ. ಸ್ಟೇಟ್ಮೆಂಟ್ 4 ಇಸ್ ಆಲ್ಸೋ ಇನ್ಕರೆಕ್ಟ್ ಅಲ್ವಾ? ಬಿಕಾಸ್ ಎಲೆಕ್ಟ್ರಿಕ್ 3 wheelers ಲೆಡ್ ಸೇಲ್ಸ್. ಯಾವ್ದು ಜಾಸ್ತಿ ಇದೆ? 3 wheelerಗಳು, ತ್ರಿಚಕ್ರ ವಾಹನಗಳ ಪ್ರಮಾಣ ಜಾಸ್ತಿ ಇದೆ, ನಾಟ್ ಪ್ಯಾಸೆಂಜರ್ ವೆಹಿಕಲ್ಗಳು. ಹಾಗಾಗಿ ಯಾವುದು ಆನ್ಸರು? 2ನೇದು ಹೋಯ್ತು, 4ನೇದು ಹೋಯ್ತು. ಉಳಿದಿರೋದು ಎ 1 and 3. ಅರ್ಥ ಆಗಿದೆಯಾ? ಅರ್ಥ ಆಗ್ತಾ ಇದೆಯಾ? ಕೊನೆಯದಾಗಿ ವೊಕ್ಯಾಬುಲರಿ ನೋಡೋಣ. ರವಿ ಹ್ಯಾಡ್ ಅ ಫ್ಯಾಂಡಿಶ್ ಪ್ಲಾನ್. ಫ್ಯಾಂಡಿಶ್ ಅಂತಂದ್ರೆ ಇವಿಲ್, ಕ್ರೂರ, ದುರಾತ್ಮ. ಕೆಲವೊಂದ್ಸಾರಿ ಅವನ ಯೋಚನೆಗಳು ಕ್ರೂರವಾಗಿರ್ತಾ ಇತ್ತು. ಟು ಸ್ಕೇರ್ ಹಿಸ್ ಫ್ರೆಂಡ್ಸ್ ಡ್ಯೂರಿಂಗ್ ದಿ ಕ್ಯಾಂಪ್ ಫೈರ್ ಅಂತ ಹಾಕೊಂಡಿರ್ತಾರಲ್ವಾ, ಈಗ ಬೆಟ್ಟ ಗುಡ್ಡೆಗಳಿಗೆ ಹೋಗಿ ಒಂದ್ ಕಡೆ ಬೆಂಕಿ ಹಾಕಿ ಕುತ್ಕೊಳ್ಳೋದು, ಸುತ್ತಮುತ್ತಲು ಹಾಡು ಹೇಳೋದು ಏನಾದ್ರು ಮಾಡ್ತಾ ಇರ್ತಾರೆ. ಬಟ್ ವೆನ್ ಹಿ ಸ್ಪೋಕ್ ದೇರ್ ವಾಸ್ ಅ ಸ್ಟ್ರೇಂಜ್ ಲ್ಯಾಕ್ಯುನಾ ಇನ್ ಹಿಸ್ ಸ್ಟೋರಿ. ಆದ್ರೆ ಅವನು ಅದ್ರ ಬಗ್ಗೆ ಮಾತಾಡಿದಾಗ ಲ್ಯಾಕ್ಯುನಾ ಅಂತಂದ್ರೆ ಮಿಸ್ಸಿಂಗ್ ಪಾರ್ಟ್, ಏನೋ ಖಾಲಿತನ, ಕೊರತೆ ಅಂತ ಹೇಳ್ತಾರೆ. ಲ್ಯಾಕ್ಯುನಾ ಅಂತಂದ್ರೆ ಕೊರತೆ, ಏನೋ ಮಿಸ್ ಆಗ್ತಾ ಇದೆ ಅಂತ ಎಲ್ರಿಗೂ ಅನಿಸ್ತಾ ಇತ್ತು. ಸಮಥಿಂಗ್ ಇಂಪಾರ್ಟೆಂಟ್ ವಾಸ್ ಮಿಸ್ಸಿಂಗ್ ವೈಲ್ ಎವ್ರಿ ಒನ್ ಪ್ಯಾನಿಕ್ಡ್. ಎಲ್ರಿಗೂ ಭಯ ಆಗ್ತಾ ಇತ್ತು. ಮೀನಾ ಸ್ಟೇಡ್ ಕಾಮ್ ಅಂಡ್ ಶೋಡ್ ಗ್ರೇಟ್ ಇಕ್ವಾನಿಮಿಟಿ ಅಂತಂದ್ರೆ ಸಮಚಿತ್ತತೆ, ಸಮತೋಲತೆ ಅಂತಂದ್ರೆ ಏನೇ ಆಗ್ಲಿ ನಮ್ಮ ಮನಸ್ಸನ್ನ ಸಮತೋಲನವಾಗಿ ಇಟ್ಕೊಳ್ಳೋದು. ಕಾಮ್ನೆಸ್, ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ವಾ ಅದು. ಶಿ ಹೆಲ್ಪ್ಡ್ ಸ್ಮಾಲರ್ ದ ಫೈರ್ ಕ್ವಿಕ್ಲಿ. ಸ್ಮಾಲರ್ ಅಂತಂದ್ರೆ
ಕವರ್, ಸಫೋಗೇಟ್, ಮುಚ್ಚೋದು. ಆ ಫೈರ್ ಜಾಸ್ತಿ ಆಗ್ತಾ ಇರೋದನ್ನ ಮುಚ್ಚಲಿಕ್ಕೆ ಅಥವಾ ಅದನ್ನ ನಂದಿಸ್ಲಿಕ್ಕೆ ಅವಳು ಹೆಲ್ಪ್ ಮಾಡಿದ್ಲು. ಲೇಟರ್ ಒನ್ ಆಫ್ ದಿ ಬಾಯ್ಸ್ ವಾಸ್ ಸೋ ಸ್ಕೇರ್ಡ್. ಒಬ್ಬ ಹುಡುಗ ಏನು ತುಂಬಾ ಭಯ ಪಟ್ಕೊಂಡಿದ್ದ. ಹಿ ಬಿಕೇಮ್ ಡೆಲೀರಿಯಸ್ ಅಂತಂದ್ರೆ ಆಘಾತಕ್ಕೊಳಗಾಗಿ ಕನ್ಫ್ಯೂಸ್ ಆಗ್ಬಿಡೋದು, ಔಟ್ ಆಫ್ ಸೆನ್ಸ್, ಒಂದ್ಸಾರಿ ಮತಿಭ್ರಮಣೆ ಬುದ್ಧಿಭ್ರಮಣೆ ಅಂತ ಹೇಳ್ತೀವಲ್ವಾ, ಆ ರೀತಿ. ಅಂಡ್ ಸ್ಟಾರ್ಟೆಡ್ ಟಾಕಿಂಗ್ ನಾನ್ ಸೆನ್ಸ್. ಅವನಿಗೆ ಆಘಾತಾಗಿ ಏನ್ ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ, ಏನೇನೋ ಮಾತಾಡ್ಲಿಕ್ಕೆ ಪ್ರಾರಂಭಿಸ್ದ ಅಂತ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.